ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷ ಇದೀಗ 9ನೇ ದಿನಕ್ಕೆ ಕಾಲಿಡ್ತಾ ಇದೆ. ಮುಂದುವರಿತಾ ಇದೆ ಯುದ್ಧ ಅನ್ನೋದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಭೀಕರವಾದಂತಹ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ಮಿಸೈಲ್ಗಳ ದಾಳಿಯನ್ನ ಮಾಡಿರುವಂತದ್ದು, ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿದೆ. ಈ ಒಂದು ಸಂದರ್ಭದಲ್ಲಿ ಮುಂದುವರೆದ ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಭೀಕರ ದಾಳಿ. ಇಸ್ರೇಲ್ ಹಾಗೂ ಅಮೆರಿಕ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಾಂಬ್ ಸುರಿಮಳೆ ಸುರಿತಾ ಇದೆ. ರಣಭೀಕರ ದಾಳಿಗೆ ಟೆಹ್ರಾನ್ ಹೊತ್ತಿ ಹುರಿದಿದೆ. ಮಿಸೈಲ್ಗಳ ದಾಳಿ ನಡೆದಿದೆ. ಎಲ್ಲಿ ನೋಡಿದ್ರೂ ಕೂಡ ಬೆಂಕಿ ಉಂಡೆಗಳು ಕಾಣಿಸ್ತಾ ಇದೆ, ಧಗಧಗಿಸ್ತಾ ಇದೆ. ಇರಾನ್ ರಾಜಧಾನಿ ಟೆಹ್ರಾನ್ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇರುವಂಥದ್ದು. ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯನ್ನ ಮಾಡ್ತಾನೆ ಇದೆ. ಇರಾನ್ ರಾಜಧಾನಿ ಟೆಹ್ರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಜೊತೆಯಲ್ಲಿ ಇರಾನ್ನಲ್ಲಿರುವಂತಹ ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಜನರು ಹೆಚ್ಚಿನದಾಗಿ ಎಲ್ಲಿರ್ತಾರೆ, ಎಲ್ಲಿ ಓಡಾಡ್ತಾರೆ, ಆ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇರಾನ್ ಆದ್ರೂ ಸುಮ್ಮನಾಗ್ಲಿಲ್ಲ. ಹಾಗಾಗಿ ಯುದ್ಧದ ಗಂಭೀರತೆ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಧಗಧಗಿಸ್ತಾ ಇದೆ. ಟೆಹ್ರಾನ್ ಸಂಪೂರ್ಣವಾಗಿ ಹೊತ್ತಿ ಹುರಿತಾ ಇರುವಂಥದ್ದು. ಮಿಸೈಲ್ಗಳ ದಾಳಿ ಆಗ್ತಾ ಇದೆ, ಬಾಂಬ್ಗಳ ಸುರಿಮಳೆಯೇ ಸುರಿತಾ ಇದೆ. ಆ ಒಂದು ಸದ್ದಿಗೆ, ಬಾಂಬ್ಗಳು ಬೀಳ್ತಾ ಇರುವಂತಹ ಸದ್ದಿಗೆ ಅಲ್ಲಿರುವಂತಹ ನಾಗರಿಕರು ಭಯಭೀತರಾಗಿ ಓಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಸಂಪೂರ್ಣವಾಗಿ ವಾತಾವರಣ ಹದಗೆಟ್ಟಿರುವಂಥದ್ದು. ಟೆಹ್ರಾನ್ನಲ್ಲಿ ಹೊಗೆಯೇ ಆವರಿಸಿಕೊಂಡಿದೆ ಸಂಪೂರ್ಣವಾಗಿ. ಭೀಕರವಾದಂತಹ ದಾಳಿ ಆಗ್ತಾ ಇರುವಂಥದ್ದು. ಇರಾನ್ನ ರಾಜಧಾನಿ ಟೆಹ್ರಾನ್ ಸಂಪೂರ್ಣವಾಗಿ ಧಗಧಗಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಬೆಂಕಿ ಉಂಡೆಗಳೇ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಯುದ್ಧದ ಗಂಭೀರತೆ ಜಾಸ್ತಿ ಆಗಿರುವಂಥದ್ದು. ಇನ್ನು ಇರಾನ್ ಮೇಲೆ ಮತ್ತೆ ಮತ್ತೆ ಅಮೆರಿಕ ಮುಗಿ ಬೀಳ್ತಾ ಇದೆ. ಇಸ್ರೇಲ್ನಿಂದ ಮಿಸೈಲ್ಗಳು, ಬಾಂಬ್ಗಳ ಸುರಿಮಳೆಯೇ ಸುರಿತಾ ಇರುವಂಥದ್ದು. ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಟೆಹ್ರಾನ್ ತೈಲ ಘಟಕ ಹೊತ್ತಿ ಹುರಿತಾ ಇದೆ. ಶಹರಾನ್ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿದೆ. ಅಗ್ದಾಸಿ, ಫಡ್ರಿಸ್ ಕರಾಜ್ ತೈಲ ಘಟಕ ಧಗಧಗ ಅಂತ ಹೊತ್ತಿ ಉರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಇರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಯಾಕಂತ ಅಂದ್ರೆ ನಿನ್ನೆ ಇರಾನ್ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅಮೆರಿಕ ಹಾಗೂ ಇಸ್ರೇಲ್ನ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಜೊತೆಯಲ್ಲಿ ಅಮೆರಿಕದ ಒಂದು ಕಚೇರಿಯ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿತ್ತು. ಹಾಗಾಗಿ ಅದಕ್ಕೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಇದೀಗ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ಇರಾನ್ನ ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂಥದ್ದು, ಭೀಕರವಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇರಾನ್ ಕೂಡ ಅಮೆರಿಕದ ಶಸ್ತ್ರಾಸ್ತ್ರ ನೆಲೆಗಳು ಎಲ್ಲೆಲ್ಲ ಇದ್ವು ಆ ಎಲ್ಲಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ತೈಲ ಘಟಕಗಳನ್ನ ಇದೀಗ ಮೇನ್ ಟಾರ್ಗೆಟ್ ಆಗಿ ತೆಗೆದುಕೊಂಡಿದ್ದಾವೆ.